ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಪಿರಮಿಡ್ ವ್ಯಾಲಿಗೆ ಹೊರಟಿದ್ದೀವಿ. ನೋಡಿ, ಹೊರಡುವಾಗೇ ದನಗಳೆಲ್ಲ ಅಡ್ಡ ಹಾಕ್ಕೊಂಡಿತ್ತು. ಅವರಿಗೊಂದು ನಮಸ್ತೆ, ದನಗಳಿಗೆಲ್ಲ ನಮಸ್ತೆ ಹೇಳಿಬಿಟ್ಟು ನೋಡಿ ಆ ಪುಟಾಣಿ ಕರು ಅದೆಷ್ಟು ಚೆನ್ನಾಗಿದೆ, ಅದೊಂದು ಎಷ್ಟೊಂದು ಆ್ಯಕ್ಟಿವ್ ಇದೆ ಅಂದರೆ ದಿನಾಲೂ ಬರುತ್ತೆ, ಇದೇ ರೋಡಲ್ಲಿ ಹೋಗುತ್ತೆ, ದಿನಾಲೂ ಸಿಗುತ್ತೆ ನಮಗೆ. ದನಗಳಿಗೆಲ್ಲ ಬಾಯ್ ಬಾಯ್ ಹೇಳಿಬಿಟ್ಟು ನೋಡಿ ಬೆಳಿಗ್ಗೆನೇ ಅವಳು ಆ್ಯಪಲ್ ತಿಂತಿದ್ದಾಳೆ. ಅವಳಿಗೆ ಬೆಳಿಗ್ಗೆ ಆದ ಕೂಡಲೇ ಹಸಿವಾಗ್ಬಿಟ್ಟಿದೆ. ತುಂಬ ದಿನದಿಂದ ಅಂದುಕೊಂಡಿದ್ವಿ ಹೋಗಬೇಕು, ಪಿರಮಿಡ್ ವ್ಯಾಲಿಗೆ ಹೋಗಬೇಕು ಅಂತ, ಆದರೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಸಂಡೇ ಇತ್ತಲ್ವ, ಅದಕ್ಕೋಸ್ಕರ ನಾನು ಇದನ್ನ ಹಾಕಿದ್ದು ಮಂಡೇ, ಬಟ್ ನಾವು ಇದಕ್ಕೆ ಹೋಗಿದ್ದು ಸಂಡೇನೇ, ಅದಕ್ಕೋಸ್ಕರ ಎಲ್ಲರೂ ಹೊರಟ್ವಿ. ಇವತ್ತಿನ ದಿವಸ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದಂತೂ ಸತ್ಯ. ನೋಡಿ ಎಷ್ಟೊಂದು ಚೆನ್ನಾಗಿದೆ, ಗ್ರೀನರಿ ಎಲ್ಲ ಎಷ್ಟೊಂದು ಚೆನ್ನಾಗಿದೆ. ಕನಕಪುರ ರೋಡ್ ಎಷ್ಟೊಂದು ಇಂಪ್ರೂವ್ ಆಗಿಬಿಟ್ಟಿದೆ. ನಾನು ತುಂಬ ಟೈಮ್ ಆಯಿತು ಈ ಕಡೆ ಹೋಗದೆ. ಮೊದಲು ತುಂಬ ಹೋಗ್ತಾ ಇದ್ವಿ, ನನ್ನ ಸಿಸ್ಟರ್ ಅವ್ರ ಮನೆ ಅಲ್ಲೇ ಇತ್ತು, ಇವಾಗ ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಎಷ್ಟೊಂದು ಡೆವಲಪ್ ಆಗಿಬಿಟ್ಟಿದೆ, ಎಷ್ಟೊಂದು ದೊಡ್ಡದಾಗಿದೆ. ನೋಡಿ, ಕಾರಲ್ಲಿ ಬೋರ್ ಆಗುತ್ತೆ ಅಂತ ಡ್ರಾಯಿಂಗ್ ಬುಕ್ಕೂ ತಂದಿದ್ದಾಳೆ, ಡ್ರಾಯಿಂಗ್ ಮಾಡ್ತಾ ಹೋಗ್ತಾ ಇದ್ಲು. ಇಲ್ಲಿ ಕಮಲದ ಹೂವು, ಲೋಟಸ್ ಎಷ್ಟೊಂದು ಚೆನ್ನಾಗಿತ್ತು, ಅದನ್ನು ನೋಡಿಕೊಂಡು ಹಾಗೆ ಬಂದ್ವಿ. ನೋಡಿ, ಫುಲ್ ಗ್ರೀನರಿ ಇದೆ. ಸುಮಾರು ಒಂದು 10 ಮಿನಿಟ್ಸ್ ನಡಿಬೇಕು, ಕಾರನ್ನು ಪಾರ್ಕ್ ಮಾಡಿ ಒಂದು 10 ಮಿನಿಟ್ಸ್ ನಡಿಬೇಕಾಗತ್ತೆ. ಫುಲ್ ಎಲ್ಲನೂ ದೊಡ್ಡ ದೊಡ್ಡ ಮರ, ದೊಡ್ಡ ಜಾಗದಲ್ಲಿದೆ, ತುಂಬ ಚೆನ್ನಾಗಿದೆ. ಅಂದರೆ ಬೆಳಿಗ್ಗೆ ಎಲ್ಲ ಒಂದು ರೀತಿ ಸೈಲೆನ್ಸ್ ಇರುತ್ತೆ ಅನಿಸುತ್ತೆ. ನಾವು ಹೋಗುವಾಗ ಒಂದು 11 o'clock ಆಗಿತ್ತು. ನೋಡಿ, ಅಪ್ಪನ ಹೆಗಲೇರಿ ಕೂತ್ಕೊಂಡಿದ್ದಾಳೆ. ಇದೊಂದು ರೀತಿ ಮಜಾ ಇವಾಗ ಅವಳಿಗೆ, ಇಷ್ಟು ದೊಡ್ಡಾದಮೇಲೆ. ನೋಡಿ, ಫನ್ನಿ ಫೇಸ್ ಮಾಡ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಎಸ್, ತುಂಬ ಚೆನ್ನಾಗಿದೆ, ತುಂಬ ಒಂದು ರೀತಿ ಗ್ರೀನರಿ ಅಂದರೆ ನಾವು ಫುಲ್ ಸಿಟಿಯಲ್ಲಿರೋದ್ರಿಂದ ಇಷ್ಟೊಂದು ಗ್ರೀನರಿ ನೋಡೋಕ್ಕೆ ನಮಗೆ ಸಿಗಲ್ಲ. ಎಂಟ್ರೆನ್ಸಲ್ಲಿ ಒಂದು ಬುದ್ಧನ ಸ್ಟ್ಯಾಚ್ಯೂ ಇದೆ, ಇಲ್ಲೊಂದು ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡು ಹಾಗೆ ಮುಂದೆ ಹೋದ್ವಿ. ಜನ ಏನು ಅಷ್ಟೊಂದೇನು ಇರಲಿಲ್ಲ, ದೊಡ್ಡ ಜಾಗ ಅಲ್ವಾ, ಅದಕ್ಕೆ ಅಷ್ಟೊಂದೇನು ಗೊತ್ತಾಗಲ್ಲ. ನಾವು ಹೋಗಿದ್ದು ಸಂಡೇ ಆಗಿದ್ದಕ್ಕೆ ಇಷ್ಟಿದ್ದಾರೆ, ಅದರ್ವೈಸ್ ಇಷ್ಟೂ ಇಲ್ಲ ಅಂದ್ಕೊತೀನಿ. ನೋಡಿ, ಇಲ್ಲಿ ವಿಡಿಯೋ ಮಾಡಬಾರ್ದು ಅಥವಾ ಮೊಬೈಲೆಲ್ಲ ಸೈಲೆಂಟಲ್ಲಿ ಇರಬೇಕು, ಸ್ವಿಚ್ ಆಫ್ ಮಾಡಬೇಕು ಅಂದರು, ಅದಕ್ಕೋಸ್ಕರ ಮಾಡಿಲ್ಲ. ಒಳಗಡೆ ಏನೂ ಮಾಡಿಲ್ಲ. ಇಲ್ಲಿ ಅಲ್ಲೇ ಪಕ್ಕದಲ್ಲಿ ಶಾಪಿಂಗ್ ಇದಿತ್ತು, ಅಲ್ಲೇ ಒಂದು ಸ್ವಲ್ಪ ನಮ್ಗೆ ಬೇಕಾಗಿರೋದೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಹಾಗೆ ಬಂದ್ವಿ. ಅವಳಪ್ಪ ಹೇಳ್ತಾಯಿದ್ರು ಐಸ್ ಕ್ರೀಮ್ ಕೊಡಬೇಡ ಅಂತ, ಬಟ್ ಅವಳು ಮೊದಲೇ ತಗೊಂಡ್ಬಿಟ್ಟಿದ್ಲು. ಐಸ್ ಕ್ರೀಮ್ ಅಂದರೆ ಎಲ್ಲಿ ಹೋದರೂ ಐಸ್ ಕ್ರೀಮ್ ಒಂದು ಬೇಕಾಗತ್ತೆ. ಈ ರೀತಿ ಕಮಾನ್ ಮಾಡಿಟ್ಟಿದ್ದಾರೆ. ಅಲ್ಲೇನು ಅಂದರೆ ಒಂದು ಸಣ್ಣ ನೀರಿನ ಕಾಲುವೆ ಥರ ಹೋಗಿದೆ, ಬಟ್ ತುಂಬ ಚೆನ್ನಾಗಿದೆ. ಈ ರೀತಿ ಅಂದರೆ ನೈಟು ಲೈಟ್ ಆಗುತ್ತೆ ಅಂದ್ಕೊತೀನಿ, ಬಟ್ ಎಸ್. ನೋಡಿ, ಯಾವತ್ತೂ ಅಪ್ಪ ಮಗಳನ್ನು ನೋಡಿರ್ತೀರ. ನನ್ನ ಹಸ್ಬೆಂಡ್ ಸಿಗೋದೇ ಕಷ್ಟ, ಇವತ್ತು ಸಿಕ್ಕಿದ್ದಾರೆ, ಅದನ್ನೇ ಹೇಳ್ತಾ ಇದ್ದೆ, ಯಾವತ್ತೂ ಅಮ್ಮ ಮಗಳೇ ಇರ್ತಾರೆ ವಿಡಿಯೋದಲ್ಲಿ ಅಂತ. ಎಸ್, ಇಲ್ಲೇನೋ ಒಂದು ಇದಿದೆ ಅಂತ ಹೇಳಿದ್ರು, ಹೋಗ್ತಾ ಇದ್ವಿ, ಬಟ್ ಅಲ್ಲೇನೂ ಇರಲಿಲ್ಲ, ಹಾಗೆ ವಾಪಸ್ ಬಂದ್ವಿ. ಅಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಸುಮ್ಮನೆ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ. ಇದು ಪಿರಮಿಡ್ ವ್ಯಾಲಿ ಆ್ಯಕ್ಚುಲಿ ಮೆಡಿಟೇಷನ್ಗೆ ತುಂಬ ಚೆನ್ನಾಗಿರುತ್ತೆ. ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಒಳಗಡೆ ತುಂಬ ಕಾಮಾಗಿತ್ತು. ಇಲ್ಲಿ ಒಂದು ರೀತಿ ಝೆನ್ ಪಾರ್ಕ್ ಅಂತ ಈ ರೀತಿ ಮಾಡಿಟ್ಟಿದ್ದಾರೆ. ಅಂದರೆ ನಾವು ಮೊದಲೆಲ್ಲ ಬುಕ್ಕಲ್ಲೆಲ್ಲ ನೋಡ್ತಾ ಇದ್ವಿ ಅಲ್ಲ, ಅಂದರೆ ಮಕ್ಕಳ ಇದರಲ್ಲೆಲ್ಲ ಈ ರೀತಿ ಮನೆಗೆ ಕಳುಹಿಸಿ ಆ ರೀತಿ ಎಲ್ಲ. ಇದು ಝೆನ್, ನನಗನ್ಸಿದ್ದು ಇದೊಂದು ರೀತಿ ಚಕ್ರವ್ಯೂಹದ ಥರ ಇದೆ. ಹೊರಗಡೆ ಬರೋದು ಅಂದರೆ ಅದೇ ದಾರಿಯಲ್ಲೇ ಹೋಗಿ ವಾಪಸ್ ಬರಬೇಕಿತ್ತು, ಎಕ್ಸ್ಟ್ರಾ ಏನೂ ಇರಲಿಲ್ಲ. ಅಂದರೆ ಸೇಮ್ ಚಕ್ರವ್ಯೂಹದ ಥರನೇ ಮಾಡಿಟ್ಟಿದ್ದಾರೆ.
ಹಾಗೆ ಮುಂದೆ ನಾವು ಗೋಶಾಲೆ ಇದೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿ ಹಾಕಿದ್ದಾರೆ. ಅಂದರೆ ಸ್ವಲ್ಪ ನಡಿಬೇಕಾಗತ್ತೆ, ಒಂದು 10 ಮಿನಿಟ್ಸ್ ನಡಿಬೇಕಾಗತ್ತೆ. ಇಲ್ಲಿ ಅಪ್ಪ ಮಗಳು ಆಟ ಆಡ್ತಾಯಿದ್ರು. ಅಪ್ಪ ಸಿಗೋದೇ ಕಷ್ಟ ಅವಳಿಗೆ, ಸಿಕ್ಕಾಗ ಬಿಡಲ್ಲ, ಓಡಾಡಿಸ್ತಾಳೆ ಅಪ್ಪನಿಗೆ ಕಾಟ ಕೊಟ್ಟು. ಸೊ ಅಂದರೆ ಅಲ್ಲೇ ನಾವೇನಾದರೂ ರೂಮ್ ಮಾಡ್ಕೊಂಡಿದ್ರೆ ಅಲ್ಲಿ ನಮಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ವೆಹಿಕಲಲ್ಲಿ. ಬಟ್ ನಾವು ಏನು 1 ಡೇಗೆ ಹೋಗಿದ್ದು. ಹಾಗೆ ಹೋದ್ವಿ. ಒಂದು ರೀತಿ ಅಪ್ಪಿತ್ತು. ಅವಳು ಕೇಳ್ತಾ ಇದ್ಲು, ಅಮ್ಮ ನಾವೇನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವ ಅಂತ. ನಮ್ಮ ಅಮ್ಮನ ಮನೆಗೆ ಹೋಗುವಾಗ ಹೀಗೇ ಅಪ್ ಹತ್ಕೊಂಡು ಹೋಗಬೇಕು, ಅದನ್ನೇ ಹೇಳ್ತಾ ಇದ್ಲು. ಅಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವ, ಸೇಮ್ ಅದೇ ರೀತಿ ಇದೆ, ಕಾಡೆಲ್ಲ ಇದೆ, ಫುಲ್ ಗ್ರೀನರಿ ಇದೆ, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದಂತೂ ಸತ್ಯ. ನಾವು ಒಂದು 9:30 10ಗೆಲ್ಲ ಇದ್ವಿ. ಹಾಗೆ ನೋಡಿ ಅಲ್ಲೊಂದು ಬಸವ ಇತ್ತು, ಅದನ್ನು ಮುಟ್ಟೋಕ್ಕೆ ಹೆದರಿಕೆ ಆಗ್ತಾಯಿತ್ತು. ಬಟ್ ಪಾಪದ್ದು ಏನೂ ಮಾಡಿಲ್ಲ, ಹೆದ್ರ್ಕೊಂಡು ಮುಟ್ಟಿದ್ವಿ. ಅದು ತಲೆ ತುಂಬ ಭಾರ ಅನ್ನಿಸ್ತು ಅದಕ್ಕೆ. ನೋಡಿ ಎಷ್ಟೊಂದು ನೋಡಿದರೆ ಹೆದರಿಕೆ ಆಗುತ್ತೆ, ಬಟ್ ಪಾಪ ಇದೆ, ಏನೂ ಮಾಡಿಲ್ಲ. ಅಲ್ಲಿ ಗೋಶಾಲೆಯಲ್ಲಿ ದನಗಳಿರಲಿಲ್ಲ, ದನಗಳೆಲ್ಲ ಹೊರಗಡೆ ಹೋಗಿದ್ವು, ಬರೀ ಕರುಗಳು ಮಾತ್ರ ಇದ್ವು. ಕರುಗಳಿಗೆಲ್ಲ ಅಲ್ಲಿ ಎಲೆ ಅಂದರೆ ಇದನ್ನು ಕೊಡ್ತಾಯಿದ್ರು, ಹಸಿ ಅಂತೀವಿ ನಾವು, ಅದನ್ನು ಕೊಡ್ತಾಯಿದ್ರು. ಅವು ತಿಂದು ಹತ್ರ ನೋಡಿ ಶೇರ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿದ್ರು. ಅವ್ರ ಹತ್ರ ಶೇರ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾ ಇದ್ದಾಳೆ. ಸೊ ಇವಳಿಗೇನಾದರೂ ಇಲ್ಲಿದ್ಬಿಟ್ರೆ ಬೇರೆ ಯಾರಿಗೂ ಕೊಡೋಕ್ಕಿರಲ್ಲ ಹಸಿ, ಅವಳೇ ಖಾಲಿ ಮಾಡಿಬಿಡ್ತಾಳೆ. ನೋಡಿ ಅದು ಪಿರಮಿಡ್ಡು ಹೊರಗಡೆಯಿಂದ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಸುತ್ತಮುತ್ತ ತುಂಬ ಚೆನ್ನಾಗಿ ಗ್ರೀನರಿ ಇದೆ. ಫುಲ್ ಅಂದರೆ ನ್ಯಾಚುರಲ್ ಕಾಡು ಮಾಡಿದ್ದಾರೆ, ಅಂದರೆ ಗಾರ್ಡನ್ ಥರ ಮಾಡಿ ಆ ರೀತಿ ಇಲ್ಲ. ದೊಡ್ಡ ದೊಡ್ಡ ಮರಗಳಿದೆ ಅಲ್ಲಿ ಇವರು ಮಾಡಿದ್ದಾರೆ, ಮರಗಳನ್ನು ಕಡ್ದಿಲ್ಲ ಅಂದ್ಕೊತೀನಿ ನಾನು. ನೋಡಿ ಆ ಪಿರಮಿಡ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ವೀಡಿಯೋ ಮಾಡೋಕ್ಕೆ ಎಲ್ಲವೂ ಇರಲಿಲ್ಲ, ಅದಕ್ಕೆ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಕತ್ಲೆ ಇತ್ತು, ಅಲ್ಲಿ ಬೆಳಕು ಇರಲಿಲ್ಲ, ಅದಕ್ಕೆ ಮಾಡಿಲ್ಲ. ಇಲ್ಲಿ ಅಮ್ಮ ಮಗಳು ಸ್ವಲ್ಪ ಹೊತ್ತು ಶೂಟಿಂಗೆಲ್ಲ ಮಾಡಿಕೊಂಡು ಹಾಗೆ ಹೋದ್ವಿ. ಅವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ರು, ನಾನು ವೀಡಿಯೋ ಮಾಡ್ತೀನಿ ಅಂತ. ಇಷ್ಟ ಇರಲ್ಲ ಕೆಲವೊಬ್ಬರಿಗೆ. ನಾನು ನನ್ನ ಮಗಳಿಗೆ ಅಭ್ಯಾಸ ಆಗಿಬಿಟ್ಟಿದೆ, ವೀಡಿಯೋ ಮಾಡೋದು ಹಾಕೋದು ಅಂತ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಅಂದರೆ ನಾವು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಫ್ರೀ ಊಟನೂ ಇದೆ, ಹಾಗೆ ಪೇ ಮಾಡಿನೂ ಊಟ ಮಾಡ್ಬೋದಂತೆ, ನನಗೆ ಆಮೇಲೆ ಗೊತ್ತಾಗಿದ್ದು. ನಾವು ನಾರ್ಮಲ್ ಅನ್ನದಾನ ಇತ್ತಲ್ಲ, ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ಅನ್ನದಾನ ನಡೆಯುತ್ತೆ. ನಾವು ಸುಮಾರು ಜನ ಇದ್ದರು. ಇಲ್ಲಿ ಇಷ್ಟೆಲ್ಲ ಜನ ಇದ್ದಾರಾ ಅಂತ ಗೊತ್ತಾಗಿದ್ದೆ ಇಲ್ಲಿ ಬಂದ ಮೇಲೆ ನಮಗೆ. ಅದರ್ವೈಸ್ ಎಲ್ಲೂ ಜನಗಳೇ ಇರಲಿಲ್ಲ, ಎಲ್ಲೋ ದೂರದಲ್ಲಿ ಒಬ್ಬೊಬ್ಬರು ಆ ರೀತಿ ಇದ್ದರು. ಇಲ್ಲಿ ಬಂದು ನೋಡಿದಾಗ ಫುಲ್ ಜನ ಇದ್ದರು. ಊಟ ಟೈಮ್ ಆಗಿತ್ತು, ಊಟ ಮಾಡಿಕೊಂಡು ಚೆನ್ನಾಗೇ ಇತ್ತು ಊಟ. ನೋಡಿ ಅಲ್ಲಿ ದನಗಳೆಲ್ಲ ಇರಲಿಲ್ಲ ಅಲ್ವಾ, ಇಲ್ಲಿ ನೋಡಿ ಎಲ್ಲನೂ ಬರ್ತಾ ಇದೆ. ನಾವೊಂಚೂರು ಲೇಟಾಗಿ ಹೋಗಿದ್ರೆ ನಮ್ಗೆ ಇವೆಲ್ಲ ಸಿಗ್ತಾಯಿತ್ತು. ನೋಡಿ ಎಷ್ಟೊಂದು ಚೆನ್ನಾಗಿದೆ. ನೋಡಿ ಒಂದು ಕರು ಓಡ್ಕೊಂಡು ಬರ್ತಾ ಇದೆ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಿಸ್ ಮಾಡ್ಕೊಂಡ್ವಿ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಯಾವತ್ತಾರು ಹೋದಾಗ ನೋಡಬೇಕು. ಎಷ್ಟೊಂದು ದನಗಳಿತ್ತು, ಒಂದು 20 ಮೇಲ್ಗಡೆ ಇತ್ತು ಅನಿಸುತ್ತೆ. ಎಲ್ಲನೂ ಊರ ದನಗಳೇ, ಯಾವುದು ಜರ್ಸಿ ಇರಲಿಲ್ಲ. ಇಲ್ಲಿ ಬೋಟಿಂಗ್ ವ್ಯವಸ್ಥೆನೂ ಇದೆ. ನನ್ನ ಮಗಳು ಹಠ ಮಾಡ್ತಾಯಿದ್ಲು, ಅಮ್ಮ ಬೋಟಿಂಗ್ ಹೋಗೋಣ ಅಂತ. ಬಟ್ ನಾವು ಹೊರಡೋ ಟೈಮ್ ಆಗಿತ್ತು, ಅದಕ್ಕೆ ಹೋಗಿಲ್ಲ. ಇಲ್ಲಿ ಊಟೆಲ್ಲ ಆಗಿತ್ತಲ್ಲ, ಹಾಗೆ ಸ್ವಲ್ಪ ಹೊತ್ತು ಅಪ್ಪ ಮಗಳು ಮಲ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಇಲ್ಲ ಇದ್ಬಿಡೋಣ ಅನ್ನಿಸ್ತಾ ಇತ್ತು. ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ತುಂಬ ಚೆನ್ನಾಗಿ ಸ್ಪೆಂಡ್ ಆಯಿತು ನಮ್ಮ ಟೈಮಿಂಗು. ಸಂಡೇ ಅನ್ನೋದು ತುಂಬ ಚೆನ್ನಾಗಿ ಫನ್ ಡೇ ಆಯಿತು. ನೋಡಿ ಎಷ್ಟೊಂದು ಚೆನ್ನಾಗಿದೆ. ಅಪ್ಪ ಮಗಳು ಮಲಗಿದ್ದಾರೆ.
ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು. ಊಟ ಆಗಿದೆ, ಹಾಗೆ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ. ಇಲ್ಲೂ ನೋಡಿ ಅವಳು ದಾಟ ಬಿಡಲ್ಲ, ಒಂದು ನಿಮಿಷ ಕೂತ್ಕೊಡಲ್ಲ. ಎಸ್, ಇಲ್ಲೂ ಪಲ್ಟಿ ಹೊಡೆದು, ಅದು ಆ್ಯಕ್ಚುಲಿ ಡೌನ್ ಇದೆ. ಹೋಗ್ತೀಯಾ ಕೆಳಗಡೆ ಹೋಗ್ತೀಯಾ ಅಂದರೂ ಕೇಳಿಲ್ಲ. ಅಲ್ಲೇ ಪಲ್ಟಿ ಹೊಡಿತಾ ಇದ್ಲು. ನೋಡಿ ಗ್ರೀನರಿ ಎಲ್ಲ ಎಷ್ಟೊಂದು ಚೆನ್ನಾಗಿದೆ. ಏನೋ ತಂದುಕೊಂಡು ಅಮ್ಮ ಇದೇನೋ ಇತ್ತು ಅಂತ ತೋರಿಸ್ತಾ ಇದ್ಲು. ಹಾಗೆ ಬರುವಾಗ ಬ್ಯಾಗೆಲ್ಲ ನಾನು ಹಿಡ್ಕೊಂಡಿದ್ದೆ. ಅಮ್ಮ ನಾನೇ ಹಿಡ್ಕೊತೀನಿ ಅಂತ ಅಷ್ಟು ಹಾಕ್ಕೊಂಡು ಹೋಗ್ತಾ ಇದ್ಲು. ಅದನ್ನು ನಾನು ವೀಡಿಯೋ ಮಾಡಿದೆ. ನೋಡಿ ವಾಪಸ್ ಬಂದ್ವಿ. ಒಂದು 10 ಮಿನಿಟ್ಸ್ ನಡಿಬೇಕಾಗತ್ತೆ ಕಾರ್ ಪಾರ್ಕಿಂಗಿಗೆ. ಎಲ್ಲೋ ಒಳಗಡೆ ರೋಡ್ ಇದೆಯಂತೆ ನಾವು, ಬಟ್ ಅಲ್ಲಿ ವಾಶ್ರೂಮಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾವು ಹೋದ ಹಾಗೆ ವಾಪಸ್ ಬಂದ್ವಿ. ಚೆನ್ನಾಗಿ ಸ್ಪೆಂಡ್ ಆಯಿತು. ಥ್ಯಾಂಕ್